ಎಲ್ಲರಿಗೂ ನಮಸ್ಕಾರ. ದಿನಾಂಕ 19/6/2026 ವಿದ್ಯಾಚೇತನದ ಅಡಿಯಲ್ಲಿ ಯಾವ ಒಂದು ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಪಿ ಡಿ ಎಫ್ನಲ್ಲಿ ಇರ್ತಕ್ಕಂತಹ ಡೇ 18 ಅಂತ ಏನು ಕಾಣಿಸುತ್ತಲ್ವಾ, ಡೇ 18 ಅಂತ ಈ ಚಟುವಟಿಕೆಗಳನ್ನು ನಾವು 19ನೇ ತಾರೀಕು ಜೂನ್ 19ನೇ ತಾರೀಕು ನಡೆಸಬೇಕಾಗಿದೆ. ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ. ಪೀರಿಯಡ್ 1ಅಲ್ಲಿ ಗ್ರೀಟಿಂಗ್ ಎಕ್ಸ್ಚೇಂಜ್ ಗ್ರೀಟಿಂಗ್ಸ್ ಆ್ಯಂಡ್ ಕನ್ವರ್ಸೇಷನ್ ಅಂತ. ಮೇಕ್ ದ ಚಿಲ್ಡ್ರನ್ ಸ್ಟ್ಯಾಂಡ್ ಔಟ್ಸೈಡ್ ದ ಕ್ಲಾಸ್ ರೂಮ್, ಅಬ್ಸರ್ವ್ ಸೇಫ್ಟಿ ಮೆಜರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಹೊರಗಡೆ ನಿಲ್ಲಬೇಕಂತೆ ಮಕ್ಕಳು, ಸ್ವಲ್ಪ ಹುಷಾರಾಗಿ ನಿಲ್ಲಕ್ಕೆ ಹೇಳಿ ಅಂತ ಹೇಳ್ತಾರೆ. ಶೋ ಪಿಕ್ಚರ್ಸ್ ಆಫ್ ಬರ್ಡ್ಸ್ ಒನ್ ಬೈ ಒನ್, ಒಂದಾದಮೇಲೆ ಒಂದು ಬರ್ಡ್ಸ್ ಪಿಕ್ಚರ್ಗಳನ್ನು ತೋರಿಸ್ಬೇಕು. ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಇಂಡಿಕೇಟ್ ದ ನೇಮ್ ಆಫ್ ದ ಬರ್ಡ್ ಆ್ಯಂಡ್ ಶೌಟ್ ಟು ಎಂಟರ್ ದ ಕ್ಲಾಸ್. ಫಾರ್ ಎಕ್ಸಾಂಪಲ್, ಐ ಆಮ್ ಎ ಪಿಕಾಕ್. ಅಂದರೆ ಮಕ್ಕಳು ಅದರಲ್ಲಿರ್ತಕ್ಕಂತಹ ಬರ್ಡ್ಸ್ನ ಗುರುತಿಸ್ಬಿಟ್ಟು ಅದನ್ನು ಅದನ್ನು ಗುರುತಿಸ್ಬೇಕು. ಅದರಲ್ಲಿ ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿಕೊಂಡು ಮಗು ಏನು ಮಾಡಬೇಕು, ಶೌಟ್ ಮಾಡ್ತಾ ಕ್ಲಾಸ್ ರೂಮ್ಗೆ ಎಂಟರ್ ಆಗಬೇಕು. ಇನ್ಸ್ಟ್ರಕ್ಟ್ ಚಿಲ್ಡ್ರನ್ ಟು ಸ್ಟ್ಯಾಂಡ್ ಇನ್ ಎ ಸರ್ಕಲ್ ಆಫ್ಟರ್ ಎಂಟರಿಂಗ್ ದ ಕ್ಲಾಸ್. ಅಂದರೆ ಒಳಗೆ ಬಂದ ತಕ್ಷಣ ಎಲ್ಲ ಸರ್ಕಲಲ್ಲೇ ನಿಲ್ಲಬೇಕು. ಟೀಚರ್ ಗ್ರೀಟ್ಸ್ ಚಿಲ್ಡ್ರನ್ ವಿತ್ ನಮಸ್ತೆ, ಗುಡ್ ಮಾರ್ನಿಂಗ್ ಆ್ಯಸ್ ದೇ ಎಂಟರ್ ದ ಕ್ಲಾಸ್ ರೂಮ್. ಒಳಗೆ ಬಂದ ತಕ್ಷಣ ನಮಸ್ತೆ, ಗುಡ್ ಮಾರ್ನಿಂಗ್ ಹೇಳಬೇಕು. ಆಸ್ಕ್ ದ ಚಿಲ್ಡ್ರನ್ ವಾಟ್ ಡೇ ಈಸ್ ಟುಡೇ ಆ್ಯಸ್ ರೆಗ್ಯುಲರ್. ವಾಟ್ ಡೇ ಈಸ್ ಟುಡೇ? ಟುಡೇ ಈಸ್ ಫ್ರೈಡೇ. ಡೂಯಿಂಗ್ ವೆದರ್ ಮ್ಯಾಪ್ ಆ್ಯಕ್ಟಿವಿಟಿ. ಸೊ ವೆದರ್ ಮ್ಯಾಪ್ ಆ್ಯಕ್ಟಿವಿಟಿ ಮಾಡಬೇಕು. ಅದಾದಮೇಲೆ ಕನ್ವರ್ಸೇಷನ್ ಇರುತ್ತೆ. ಮೇಕ್ ದ ಚಿಲ್ಡ್ರನ್ ಸ್ಟ್ಯಾಂಡ್ ಇನ್ ಎ ಸರ್ಕಲ್. ಎಕ್ಸ್ಪ್ಲೇನ್ ಹೌ ಟು ಯೂಸ್ ಎ ಹ್ಯಾಂಡ್ ಕರ್ಚೀಫ್ ವೆನ್ ಸ್ನೀಸಿಂಗ್. ಆಸ್ಕ್ ದ ಚಿಲ್ಡ್ರನ್ ಟು ಇಮಿಟೇಟ್ ಇಟ್. Now show how to hold hands and cough and ask the children to imitate it. Explain about the use of sanitizer ಅಂತ ಹೇಳಿದರೆ. ಇವತ್ತಿನ ಕನ್ವರ್ಸೇಷನ್ನಲ್ಲಿ ಸ್ನೀಸ್ ಮಾಡಿದಾಗ ಅಂದರೆ ಸೀನ್ದಾಗ, ಕಾಫ್ ಕೆಮ್ಮಿದಾಗ ಹ್ಯಾಂಡ್ ಕರ್ಚಿಪ್ನ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಅದನ್ನು ತೋರಿಸ್ಬೇಕು. ಮಕ್ಕಳು ಅದನ್ನು ಇಮಿಟೇಟ್ ಮಾಡಬೇಕಂದ್ರೆ ನಮ್ಮ ಥರನೇ ಮತ್ತೆ ರಿಪೀಟ್ ಮಾಡಬೇಕು. ಅದಾದಮೇಲೆ ಕೈಯನ್ನು, ಕೆಮ್ಮು ಬಂದಾಗ ಕೈಯನ್ನು ಮುಖಕ್ಕೆ ಅಡ್ಡ ಇಟ್ಕೊಳ್ತಕ್ಕಂಥದ್ದು, ಸೀನ್ ಬಂದಾಗ ಮೂಗಿಗೆ ಕೈಯನ್ನು ಅಡ್ಡ ಇಟ್ಕೊಳ್ಳೋದು. ಆಫ್ಟರ್ ದಟ್ ಯು ಹ್ಯಾವ್ ಟು ವಾಶ್ ಯುವರ್ ಹ್ಯಾಂಡ್ಸ್. ಅದರಾದಮೇಲೆ ಸೀನ್ ಬಂದಾಗ ನಾವು ಮತ್ತೆ ನಮ್ಮ ಕೈಯನ್ನು ತೊಳಿಬೇಕು ಅನ್ನೋದನ್ನು ಕೂಡ ಹೇಳಬೇಕು. ಇನ್ನು ಸೆಕೆಂಡ್ ಪೀರಿಯಡ್ ಕಾರ್ನರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಮೈ ಟೈಮಲ್ಲಿ ಆ್ಯಸ್ ಪಾರ್ಟ್ ಆಫ್ ಪ್ರಿಪ್ರೇಷನ್ ದ ಟೀಚರ್ ವಿಲ್ ಇಂಟ್ರಡ್ಯೂಸ್ ದ ಚಿಲ್ಡ್ರನ್ ಅಬೌಟ್ ದ ಕಾರ್ನರ್ ವೈಸ್ ಆ್ಯಕ್ಟಿವಿಟೀಸ್ scheduled in the first phase of the 8 corners and how to use the materials of the respective corners. Ask children questions to ensure their ನಾಲೆಜ್. ಯಾವ ಥರ ಯೂಸ್ ಮಾಡ್ತಾ ಇದೆಯಾ ಕಾರ್ನರ್ನ, ಇಲ್ಲಿ ಏನಿತ್ತು, ನೀನು ಅದನ್ನು ಯಾವ ಥರ ಬಳಸ್ಕೊಂಡೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅವರಿಗೆ ಕಾರ್ನರ್ ಕಾನ್ಸೆಪ್ಟದ ಬಗ್ಗೆ ಪೂರ್ತಿಯಾಗಿ ವಿಚಾರಿಸಬೇಕು. ಇನ್ನು ಪೀರಿಯಡ್ 3ನಲ್ಲಿ ಬೇಸಿಕ್ ನ್ಯೂಮರಿಕಲ್ ನಾಲೆಜ್ ಅಂತ ಇದೆ. ಪ್ಲೇಸ್ 5 or more objects, blocks, chalk, bottle cap, tiles, and ask them to touch and count each object. Matches based on attributes. Give different types of object and tell them how they differ from each other ಅಂತ ಹೇಳಿದ್ದಾರೆ. ಬ್ಲಾಕ್ಸ್, ಚಾಕ್, ಬಾಟಲ್ ಕ್ಯಾಪ್ಸ್ ಏನಾದ್ರೂ ಬಳಸ್ಕೊಂಡು 5 ಅಥವಾ ಜಾಸ್ತಿ ಇಟ್ಬೇಕು ಅಂತ ಹೇಳಿದರೆ ಆ ಆಬ್ಜೆಕ್ಟ್ನ ಟಚ್ ಆ್ಯಂಡ್ ಸೇ ದ ನಂಬರ್ ಅಂತ ಹೇಳ್ತಾರೆ. ಟಚ್ ಆ್ಯಂಡ್ ಸೇ ದ ನಂಬರ್, ಅದನ್ನು ಮುಟ್ಟಿ ಅದು ಕೌಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪೀರಿಯಡಲ್ಲಿ ಬಂದು ಕ್ರಿಯೇಟಿವ್ ಆರ್ಟ್ಸಲ್ಲಿ ಯೋಗ, ಡ್ಯಾನ್ಸ್ ಆ್ಯಂಡ್ ಎಕ್ಸಸೈಸ್ ಅಂತ ಹೇಳಿದ್ರೆ. ಪರ್ಪಸ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಕ್ರಾಸ್ ಆ್ಯಂಡ್ ಫೈನ್ ಮಸಲ್ಸ್, ಹೆಲ್ಪ್ಸ್ ಟು ಎಕ್ಸ್ಪ್ರೆಸ್ ಕ್ರಿಯೇಟಿವಿಟಿ, contributes to holistic development and health of children. Good postures are learned, standing, sitting, planting. ಸೊ ಇಲ್ಲೇನು ಬೇಕು, ಸ್ಕಾರ್ಪ್, ದುಪ್ಪಟ್ಟ, ಎನಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯೋಗ ಪೋಸಸ್ಸನ್ನು ಹೇಳ್ಕೊಡ್ಬೇಕು. ನೇರವಾಗಿ ನಿಲ್ತಕ್ಕಂಥದ್ದು ಭಂಗಿ, ನೇರವಾಗಿ ಕೂತ್ಕೊಳ್ತಕ್ಕಂಥದ್ದು. ಸೊ ಇದನ್ನು ಬಗ್ಗೋದು, ಎದ್ದೇಳೋದು, ಈ ಥರದ್ದು ಕೆಲವೊಂದು ಯೋಗ ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು. ನೆಕ್ಸ್ಟ್ ಒಂದು ಪೀರಿಯಡಲ್ಲಿ ಏನು ಮಾಡ್ತಾರೆ ಅಂದರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅದೇ ಇದೆ ಪೀರಿಯಡ್ ನಂಬರ್ 5ಅಲ್ಲಿ. ಆರ್ಗನೈಸ್ ಆ್ಯನ್ ಆ್ಯಕ್ಟಿವಿಟಿ ಟು ಗೆಸ್ ದ ನೇಮ್ ಆಫ್ ದ ವೆಜಿಟೇಬಲ್ಸ್ ಯೂಸಿಂಗ್ ದ ಕ್ಲೂಸ್. ಫಾರ್ ಎಕ್ಸಾಂಪಲ್, ದ ಟೀಚರ್ ಸೇಸ್ ದ ವೆಜಿಟೇಬಲ್ ಇನ್ ಮೈ ಮೈಂಡ್ ಹ್ಯಾಸ್ ಎ ಪರ್ಪಲ್ ಕಲರ್ ಆ್ಯಂಡ್ ಇಟ್ಸ್ ನೇಮ್. The children
Identify eggplant when told that it start with the letter B. That's how it giving various examples ಅಂತ. ಅಂದರೆ ಪರ್ಪಲ್ ಕಲರಲ್ಲಿ ನಮ್ಮ ಇಂಡಿಯಾದಲ್ಲಿ ಇದು ಕಡಿಮೆ, ಯಾವುದು ಎಗ್ ಪ್ಲ್ಯಾಂಟ್ ಅಂತ ಸಿಗುತ್ತಲ್ವ ಅದು ಕಡಿಮೆ. ಸೊ ನಾವು ಪರ್ಪಲ್ ಕಲರಲ್ಲಿರೋದು ನಮ್ಮಲ್ಲಿ ಯಾವುದು, ಬ್ರಿಂಜಲ್. ಸೊ ಈ ಥರ ಬೇರೆ ಬೇರೆ ಕ್ಲೂಸ್ನ ಕೊಡೋದ್ರ ಮೂಲಕ ಸೊ ವೆಜಿಟೇಬಲ್ಸ್ನ ನೇಮ್ಸನ್ನು ಪರಿಚಯ ಮಾಡಿಕೊಡ್ಬೇಕು. ಸೊ ಇಲ್ಲಿ ಏನು ಲ್ಯಾಂಗ್ವೇಜ್ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತಂದರೆ, ಸೊ ನೋಡಿ ಅಲ್ಲಿ ಮಕ್ಕಳಿಗೆ ವೆಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಹೇಗೆ? ಸೊ ಕಲರ್ಸನ್ನು ಹೇಳ್ಕೊಡ್ತಾರೆ ಮಕ್ಕಳು. ಕ್ಲೂ ಕೊಡಬೇಕಾದಾಗ ಇಟ್ ಈಸ್ ಲಾಂಗ್ ಲೈಕ್ ಟೀಚರ್ಸ್ ಸ್ಟಿಕ್, ಡ್ರಮ್ ಸ್ಟಿಕ್ಕಿಗೆ ಏನಾದರೂ ಹೇಳ್ಬೋದು ಮಕ್ಕಳು ಅಲ್ವಾ. ಸೊ ಕನ್ನಡದಲ್ಲೂ ಕೂಡ ಹೇಳಲಿಕ್ಕೆ ಅವಕಾಶ ಇದೆ. ಯಾವಾಗ ಮಗು ಕನ್ನಡದಲ್ಲಿ ಹೇಳುತ್ತೋ ಆ ನಂತರದಲ್ಲಿ ನಾವು ಟೀಚರ್ ಆದವರು ಅದನ್ನು ಇಂಗ್ಲೀಷಲ್ಲಿ ಹೇಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಪೀರಿಯಡ್ ನಂಬರ್ 6ಅಲ್ಲಿ ಜಂಪಿಂಗ್ ಸ್ಪಿನ್ನಿಂಗ್ ಅಂತ. ಸ್ಟ್ರೆಂತ್ಸ್, ಗ್ರಾಸ್ ಮೋಟರ್ ಸ್ಕಿಲ್ಸ್ ಡೆವಲಪ್ಮೆಂಟಿಂಗ್, ಪ್ಯಾಟರ್ನ್ ಅವೇರ್ನೆಸ್, ಬಾಡಿ ಬ್ಯಾಲೆನ್ಸ್, ಲೆಗ್ ಕೋಆರ್ಡಿನೇಷನ್ ಅಂತ ಇದೆ. ಡ್ರಾ ಎ ಲೈನ್ ಆನ್ ದ ಗ್ರೌಂಡ್, ಟೀಚರ್ ಡೆಮಾನ್ಸ್ಟ್ರೇಟೆಡ್ ಡಿಸೈನ್ ಟು ದ ಚಿಲ್ಡ್ರನ್, ಎಕ್ಸಾಂಪಲ್ ರನ್ ಜಂಪ್, ಸ್ಟಾರ್ಟಿಂಗ್ ದ ಗೇಮ್ ಬೈ ಸೇಯಿಂಗ್ ದಿಸ್ ಡಿಸೈನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಬೇಕಿದ್ರೆ ಮಕ್ಕಳಿಗೆ ಜಂಪಿಂಗ್ ಮತ್ತು ಸ್ಪಿನ್ನಿಂಗನ್ನು ನಾವು ಏನು ಮಾಡ್ಬೋದು ಅಂತಂದರೆ ಮಕ್ಕಳಿಗೆ ಈ ಲೈನ್ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಹಿಂದೆ ನಾನೊಂದು ಆ್ಯಕ್ಟಿವಿಟಿ ಮಾಡಿಸಿದ್ದೆ, ಏನು 3rd ಸ್ಟ್ಯಾಂಡರ್ಡ್ವರೆಗೆ ಮಾಡಿಸಿದ್ದೆ ಆ್ಯಕ್ಚುಲಿ ಇದನ್ನು, ರಿಂಗ್ ಮೂವ್ದು ಅಂತ. ಸೊ ಫಸ್ಟು ಸಿಂಗಲ್ ಲೈನ್ ಹಾಕ್ಬಿಟ್ಟು ಆ ರಿಂಗನ್ನು ಆ ಲೈನ್ ಮೇಲೇ ಕಳಿಸ್ಬೇಕು. ಇದು ಮಾಡಿದ್ದೀನಿ, ನನ್ನ ಹಿಂದಿನ ವಿಡಿಯೋದಲ್ಲಿದೆ, ಹೋಗಿ ನೀವು ನೋಡ್ಬೋದು ಹೇಗೆ ಅಂತ. ನೆಕ್ಸ್ಟು ಇದಕ್ಕೆ ಲೆವೆಲ್ 1 ಅಂತ ಹೆಸರಿಟ್ಟಿದ್ದೆ, ಲೆವೆಲ್ 1. ಸೊ ಲೆವೆಲ್ 1 ಯಾರು ಕ್ರಾಸ್ ಮಾಡ್ತಾರೆ, ಕರೆಕ್ಟಾಗಿ ಯಾರು ಕ್ರಾಸ್ ಮಾಡ್ತಾರೆ ಅವರಿಗೆ ಲೆವೆಲ್ 2ಗೆ ಹೋಗ್ಬೋದು. ಸೊ ಲೆವೆಲ್ 2ಅಲ್ಲಿ ಏನು ಮಾಡಿದ್ದೆ, ಜಿಗ್ಜಾಗ್ ಶೇಪ್, ಸ್ಟ್ರೇಟ್ ಲೈನ್ಸೇ ಜಿಗ್ಜಾಗ್ ಶೇಪಲ್ಲಿ. ಇನ್ನು ಲೆವೆಲ್ 3ನಲ್ಲಿ ಏನು ಮಾಡಿದ್ದೆ, ಈ ಥರ ಕರ್ಡ್ ಲೈನ್ ಮಾಡಿ ಇಲ್ಲೊಂದು ಅದನ್ನು ನಾಟ್ ಮಾಡಿ ಈ ಥರ ಮಾಡಿದ್ದೆ. ನೆಕ್ಸ್ಟ್ 4ತಲ್ಲಿ ಸ್ಪೈರಲ್, ಈ ಥರ ಸ್ಪೈರಲ್ ಮಾಡಿ ನೆಕ್ಸ್ಟ್ ಅದರ ಮುಂದಕ್ಕೆ ಹೋಗಿ ಮತ್ತೆ ಇನ್ನೊಂದು ಸ್ಪೈರಲ್. ಸೊ ಅಲ್ಲಿ ಮಗುಗೆ ಆ ಲೈನ್ ಬಗ್ಗೆ ಅಂದರೆ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗ್ತಕ್ಕಂಥದ್ದಕ್ಕೆ ಇದು ತುಂಬಾ ಉಪಯೋಗ ಆಗಿತ್ತು. ಮಕ್ಕಳದು ತುಂಬ ಖುಷಿಯಿಂದ ಎಂಜಾಯ್ ಮಾಡಿದರು. ನಾನು ಲೆವೆಲ್ 3ವರೆಗೂ ಹೋಗಿದ್ದೆ, ಅಯ್ಯೋ ನಾನು ಲೆವೆಲ್ 4 ಹೋದೆ, ನನಗೆ ಲೆವೆಲ್ 1 ಆಗಲಿಲ್ಲ, ಈ ಥರ ತುಂಬ ಎಂಜಾಯ್ ಮಾಡಿದರು ಅದನ್ನು ಮಕ್ಕಳು. ಸೊ ಅದು 3rd ಸ್ಟ್ಯಾಂಡರ್ಡ್ ಆಗಿದ್ದವರು ಮಾಡಿದರು, ಮತ್ತು ಇವರು 1ನೇ ಕ್ಲಾಸ್ವರೆಗೂ ಮಾಡ್ಬೋದು. ಇಂಥ ಚಿಕ್ಕ ಚಿಕ್ಕ ಏನಂದರೆ ಫೈನ್ ಮೋಟ್ರ್ ಸ್ಕಿಲ್ಸ್, ಮಸಲ್ಸ್ ಏನಾಗುತ್ತೆ ಬಗ್ಗೆ ಮಾಡಬೇಕಾಗತ್ತಲ್ವ. ಅಲ್ಲಿ ಮಕ್ಕಳು ಚಿಕ್ಕದು ರಿಂಗ್ ನಾನು ತೊಗೊಂಡಿದ್ದು, ರಿಂಗ್ ಆಟ ಆಡೋಕ್ಕೆ ತೊಗೊತೀವಲ್ವಾ, ರಿಂಗು ಅಷ್ಟು ಚಿಕ್ಕದು ರಿಂಗ್ ತೊಗೊಂಡಿದ್ದೆ. ಸೊ ನೀವು ಬಾಲ್ ಕೂಡ ತೊಗೋಬೋದು ನಿಧಾನಕ್ಕೆ, ಬಟ್ ರಿಂಗ್ ಭಾಳ ಯೂಸ್ ಆಗುತ್ತೆ, ಚೆನ್ನಾಗಿರುತ್ತೆ ರಿಂಗಲ್ಲಿ ಆಡಿಸೋದು. ಸೊ ಆ ಥರ ಲೆವೆಲ್ಸ್ ನೀವು ಮಾಡಿ ಅದನ್ನು ಆಡಿಸ್ಬೋದು. ಇನ್ನು ಸ್ಟೋರಿ ಟೈಮ್, ಬ್ಲೂ ಫಾಕ್ಸ್ ಅಂತ, ನೀಲಿ ನರಿ ಕತೆ ಅಂತ ಹಿಂದೆ ನಾವೆಲ್ಲ ಕಲ್ತಿದ್ವಿ. ಸೊ ಅದರದ್ದು ಒಂದು ಇಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸ್ಟೋರಿ ಸಿಗುತ್ತೆ. ಬೇರೆ ಕಡೆ ಸ್ಟೋರಿ ಕಾರ್ಡ್ ಸಿಕ್ಕರೆ ಓಕೆ, ತೊಂದರೆ ಇಲ್ಲ, ತೊಗೊಳ್ಳಿ. ಇಲ್ಲ ಗೂಗಲ್ ಸರ್ಚ್ ಮಾಡಿದ್ರಿ ಅಂದರೆ ನಿಮಗೆ ಆ ಸ್ಟೋರಿ ಸಿಗುತ್ತೆ, ಆ ಸ್ಟೋರಿನ ತೊಗೊಳ್ರಿ. ನೀಲಿ ನರಿ ಅಂದರೆ ಒಂದು ವ್ಯಕ್ತಿ ತನ್ನ ಬಣ್ಣವನ್ನು ಬದಲಾಯಿಸ್ಕೊಂಡ ತಕ್ಷಣ ಆತನ ವ್ಯಕ್ತಿತ್ವ ಬದಲಾಗೋದಿಲ್ಲ ಅನ್ನೋದಕ್ಕೆ ಇದೊಂದು ನೀಲಿ ನರಿ ಕತೆ ತುಂಬ ಉಪಯುಕ್ತವಾದಂತಹ ಕಥೆಯಾಗಿದೆ. ಸೊ ಅದು ಏನು ಮಾಡುತ್ತೆ, ಎಲ್ಲೋ ಊರ ಕಡೆ ಬರುತ್ತೆ, ಅಲ್ಲಿ ಒಬ್ಬ ಒಂದು ಬಟ್ಟೆಗಳಿಗೆ ಬಣ್ಣ ಹಾಕೊಂಡು ಮನೆ ಹತ್ರ ಹೋಗುತ್ತೆ. ಅದು ಬಚ್ಚಿಕೊಳ್ಳೋಕೆ ಹೋಗಿ ಏನು ಮಾಡುತ್ತೆ, ನೀಲಿ ಬಣ್ಣ ಇರ್ತಕ್ಕಂಥ ಡಬ್ಬದಲ್ಲಿ ಬಿದ್ದೋಗ್ಬಿಡುತ್ತೆ. ಸೊ ಎದ್ದು ಹೊರಗೆ ಬಂದ ತಕ್ಷಣ ನರಿ ಬಣ್ಣ ಎಲ್ಲ ನೀಲಿ ಆಗ್ಬಿಟ್ಟಿರುತ್ತೆ. ಸೊ ನೀಲಿ ಆ ಥರದ ನರಿನ ಯಾರು ನೋಡದೇ ಇರೋ ಕಾರಣಕ್ಕೆ ಇದೇನೋ ವಿಶೇಷವಾಗಿದ್ದು ಅಂತ ಎಲ್ಲರೂ ಭಯ ಪಟ್ಕೊತಾರೆ. ಸೊ ನರಿಗೆ ಗೊತ್ತಾಗಲ್ಲ, ಯಾಕೋ ಅದಕ್ಕೆ ಗೊತ್ತಾಗಲ್ಲ ತನ್ನ ಹತ್ರ ನೀಲಿ ಬಣ್ಣ ಇದೆ ಅಂತ, ಯಾಕೋ ನನ್ನ ನೋಡಿ ಎಲ್ಲರೂ ಭಯ ಪಡ್ತಾ ಇದ್ದಾರಲ್ವಾ ಅಂತೇಳ್ಬಿಟ್ಟು ಅದು ತುಂಬ ಜಂಬದಿಂದ ಇರುತ್ತೆ. ಕೊನೆ ಮಳೆ ಬಂದುಬಿಡುತ್ತೆ ಇದ್ದಕ್ಕಿದ್ದಂಗೆ. ಕಾಡಿನಲ್ಲಿ ಕೂಡ ಪ್ರಾಣಿಗಳು ಭಯಪಡುತ್ತೆ ಅದಕ್ಕೆ. ನೆಕ್ಸ್ಟ್ ಕಾಡಿಗೆ ಹೋದ ತಕ್ಷಣ ಊರಾಗಿರೋ ಜನ ಭಯಪಟ್ಟರು, ಕಾಡಿಗೆ ಹೋದರೆ ಕಾಡಿನಲ್ಲಿರ್ತಕ್ಕಂಥ ಜನನೂ ಭಯಪಟ್ಟರು. ಸೊ ಅದು ಯಾಕೆ ನನಗೆ ಇಷ್ಟು ಭಯಪಡ್ತಾರೆ ಅಂತ ಒಂಥರ ಜಂಬದಲ್ಲಿತ್ತು. ಮಳೆ ಬಂದ ತಕ್ಷಣ ಅದ್ರ ಮೈ ಮೇಲೆ ನೀಲಿ ಬಣ್ಣ ಎಲ್ಲ ಹೋಯಿತು. ಆಗ ಪ್ರಾಣಿಗಳಿಗೆಲ್ಲ ತಿಳಿತು, ಇಲ್ಲ ಇದು ನಮ್ಮ ನರಿನೇ, ಇದಕ್ಕೆ ಬಣ್ಣ ಹಾಕಿತ್ತಷ್ಟೇ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾವು ಬಣ್ಣ ಹಚ್ಕೊಂಡ ತಕ್ಷಣ ನಮ್ಮ ಒಳಗಿನ ವ್ಯಕ್ತಿತ್ವ ಅಂತಕ್ಕಂಥದ್ದು, ನಮ್ಮ ಅಸ್ತಿತ್ವ ಅಂತಕ್ಕಂಥದ್ದು ಬದಲಾಗೋದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇದೊಂದು ಬೆಸ್ಟ್ ಸ್ಟೋರಿಯಾಗಿದೆ. ಸೊ ದ ಲಾಸ್ಟ್ ಪೀರಿಯಡ್, ಸಿ ಯು ಅಗೇನ್. ಡೂ ಎ ಕ್ವಿಕ್ ರೀಕ್ಯಾಪ್, ರಿಕಾಲ್ ದ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ಡ್ ದ ಆನ್ ದಿಸ್ ಡೇ. ಇವತ್ತಿನ ದಿವಸ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ
ರಿಕಾಲ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇನ್ನೊಂದು ಇದರಲ್ಲೇ ಹೇಳಬೇಕು. ಸೊ ಸ್ಯಾಟರ್ಡೆ, ಈ ಸ್ಯಾಟರ್ಡೆ, ಓಕೆ, ಸ್ಯಾಟರ್ಡೆ, ಸೊ ಇಲ್ಲಿ ನಮಗೆ ಥರ್ಡ್ ವೀಕು ಅಲ್ವಾ, ಮಂತ್ ಥರ್ಡ್ ವೀಕ್ ಇದೆ. ಯಾವುದು ಡೇಟು? 20th ಜೂನ್ 20th, ಸಾರಿ ಜೂನ್ 20th ಥರ್ಡ್ ವೀಕ್ ಇದೆ. ಅವತ್ತು ಸಂಭ್ರಮ ಶನಿವಾರ. ಸಂಭ್ರಮ ಶನಿವಾರದಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಜೊತೆಗೆ ಸಂವಾದ ಅಂತ ಇದೆ. ನಿಮ್ಮಲ್ಲಿ ಲಭ್ಯವಿರತಕ್ಕಂಥ ಯಾವುದಾದ್ರೂ ವಿಶೇಷ ವ್ಯಕ್ತಿಗಳ ಜೊತೆಗೆ ನೀವು ಅಂದರೆ ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿದ್ದರೆ ಅವರನ್ನು ಶಾಲೆಗೆ ಕರೆಸಿ ಅವ್ರ ಜೊತೆ ಸಂವಾದವನ್ನು ನಡೆಸಿ, ಅವರು ಯಾವ ರೀತಿ ಎಲ್ಲ ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಅಥವಾ ಅವ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಆದಷ್ಟು ಹುಡುಕಿ ಅಂತ ಅಗತ್ಯ ಉಳಿತಕ್ಕಂಥ ಮಕ್ಕಳು ಜನಗಳನ್ನ, ಸೊ ಅವರು ಏನಾದರೂ ಒಂದು ಸಾಧನೆ ಮಾಡಿದ್ರು ಅಂತಂದರೆ ಅವ್ರ ಬಗ್ಗೆ ಇಲ್ಲಿ ಹೇಳ್ತಕ್ಕಂಥ ಪ್ರಯತ್ನಗಳನ್ನು ನಡೆಸಿ. ಇಲ್ಲ ಅಂತಂದರೆ ನಿಮ್ಮಲ್ಲಿ ಸ್ಮಾರ್ಟ್ ಟಿ ವಿ ಇದ್ದರೆ ಅಥವಾ ಫೋನ್ ಅಂತೂ ಇದೆ ಅಲ್ವಾ, ಸೊ ಇದರಲ್ಲಿ ವಿಶೇಷ ಅಗತ್ಯವುಳ್ಳತಕ್ಕಂಥ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಸಾಧನೆಯನ್ನು, ಅಂದರೆ ಒಬ್ಬ ಮನುಷ್ಯ ಸಾಧನೆ ಮಾಡಲಿಕ್ಕೆ ಎಲ್ಲ ಅಂಗಗಳು ಸರಿ ಇರಬೇಕಂತ ಇಲ್ಲ, ಅವನ ಮನಸ್ಸಿನಲ್ಲಿರ್ತಕ್ಕಂಥ ಛಲ ಅನ್ನೋದು ತುಂಬಾ ಮುಖ್ಯ ಅನ್ನೋದನ್ನು ನಾವು ಮೊದಲಿಗೆ ಇಲ್ಲಿ ಹೇಳಬೇಕಾಗಿರೋದ್ರಿಂದ ಈ ವರ್ಷದ 26-27ನೇ ಸಾಲಿನ ಮೊದಲನೇ ಒಂದು ಸಂಭ್ರಮ ಶನಿವಾರದ ಚಟುವಟಿಕೆ ಏನಿದೆ ಅಂತಂದರೆ ವಿಶೇಷ ಅಗತ್ಯವುಳ್ಳವರೊಂದಿಗೆ ಸಂವಾದ ಅಂತಕ್ಕಂಥದ್ದಿದೆ. ಅದನ್ನು ನಡೆಸಿ 1ರಿಂದ 1-2ನೇ ತರಗತಿ ಮಕ್ಕಳಿಗೇ ಸಪ್ರೇಟಾಗಿ ಒಂದು ಎಲ್ಲವನ್ನು ಕೊಟ್ಟಿದ್ದಾರೆ, ಏನೆಲ್ಲ ಮಾಡಬೇಕು ಚಟುವಟಿಕೆಗಳನ್ನು ಆಲ್ರೆಡಿ ಎಲ್ಲ ಇದೆ. ಸೊ ಅದನ್ನು ಬಳಸ್ಕೊಂಡು ನೀವು ಸಂಭ್ರಮ ಶನಿವಾರ ಚಟುವಟಿಕೆಯನ್ನು ಶನಿವಾರದ ದಿನ ಮಾಡಿ. ಮತ್ತು ಮುಂದಿನ ಸೋಮವಾರದ ದಿನ 19ನೇ ದಿನದ ಚಟುವಟಿಕೆಯನ್ನು ಹೇಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು. ನಾನು ಮಾಡ್ತಾನೇ ಇದ್ದೀನಿ, ನೀವು ಕೇಳ್ತಾನೇ ಇದ್ದೀರಾ. ಏನು ಅನ್ನಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನಾವು ಕೂಡ ತಪ್ಪು ಮಾಡಬಹುದು, ಅದಕ್ಕೆ ತಿದ್ದುಕೊಳ್ಳೋಕ್ಕೆ ಒಂದು ಅವಕಾಶ ಅಂತ. ಹಾಗಾಗಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.